ಹೆಸರು ಮೇಘ ಬಂತು ಮೇಘ ಮೇಘ ಬಂತು ಮೇಘ 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 ಅಲ್ಲ ನಿಮ್ಮ ಹೆಸರು ಮೇಘ ಅಲ್ವೇ? ಕಾಸು ಬಂತಾ? ನಾವು ಮಾಡ್ಸಿಲ್ವೇ? ರೇಷನ್ ಕಾರ್ಡ್ ಇಲ್ವೇ? ಆಯ್ತು, ನಿಮ್ ಏರಿಯಾ ಪ್ರಾಬ್ಲಮ್ ಹೇಳಕ? ಏನ್ ಪ್ರಾಬ್ಲಮ್ ಎಲ್ಲ ಆರಾಮಾಗೈತಿ. ನೀರಿನ ಸ್ವಲ್ಪ ಪ್ರಾಬ್ಲಮ್, ನೀರಿನ ಒಂದೇ ಪ್ರಾಬ್ಲಮ್ ಇರೋ ಸರ್. ಅದ್ ಬಿಟ್ಟೆ ಹೌದಾ? ಏ ಕಸ ಪಸ ಮೋರಿ ಕಸ ಅದೇ ಎಲ್ಲ ಬರ್ತದೆ. ಆ ಕಡೆಗೆ ಬದಲ್ವಂತೆ ಒಂದೊಂದ್ ಏರಿಯಾದಲ್ಲಿ ಒಂದೊಂದರ ಹಂಗ. ಜಾತಿ ಗಣತಿ ಮಾಡಕ್ ಬಂದಿದ್ರ? ಜಾತಿ ಗಂಟೆ ಎಲ್ಲ ಪ್ರಾಬ್ಲಮ್ ಆಗಿರೋದಂಗೆ. ಜಾತಿ ಗಣತಿ ಮಾಡಕ್ ನೀಟಾಗಿ ನಮ್ ತಮ್ಮ ಜಾತಿ ಗಣತಿ ಮಾಡಕ್ ಬಂದಿರಲಿಲ್ಲ? ಬಂದಿಲ್ಲ. ತಮ್ಮ ಏನಿನ ಹೆಸರು? ಬರ್ತೀನಿ, ಸ್ವಲ್ಪ ಕೆಲಸ ಇದೆ ಮನೆ ಹತ್ರ. ಇಷ್ಟು ತನಕ ಇಲ್ಲೇ ನಿಂತ್ಬಿಟ್ಟ, ಈಗ ಕೆಲಸ ಅದಂತೆ ಬಂದಿದ್ರ ಅಂತ ನೋಡ್ತಾ ಇದ್ದ. ಅದನ್ನೇ ಒಂದೆರಡು ಮಾತು ಮಾತಾಡೋಗ. ಮಾತಾಡಿದ್ರಲ್ಲ, ಅಲ್ಲಿ ಮಾತಾಡಿದ್ರು ಅವರು. ನಮ್ಮ ಏನ್ ಓದ್ತಾ ಇದೀಯಾ? ನಾನು ಏನು ಓದ್ತಾ ಇಲ್ಲ, ಕೆಲಸ ಮಾಡ್ತಾ. ಹೌದಾ? ಚೆನ್ನಾಗಿರಪ್ಪ, ಆಯ್ತು, ಒಳ್ಳೇದಾಗ್ಲಿ. ಓ ಸೋಮಕ, ಮಾತಾಡಿಲ್ಲ ಅಂದ್ರೆ ಕಿರ್ಚ್ಬಿಡಿ. ಒತ್ಕೊಳಕ ಒತ್ಕಳಿ. ಏನ್ ನಿಮ್ಮ ಹೆಸರು? ಲಕ್ಷ್ಮವ್ವ. ಇಲ್ಲೊಂದು ಲಕ್ಷ್ಮವ್ವ ಹೊಡೀರಿ ಸಾ, ಯಾಕೆ ತಲೆ ಕೆಡ್ಸ್ಕೋಬೇಕು? ಯಾರು ಹೊಡಿಯೋದು? ಅಲ್ಲ ಫೋಟೋ ಹೊಡ್ಕೊ. ಫೋಟೋ ಅಲ್ಲ ಕಣವ, ನಿನ್ ಕಷ್ಟ ಕೇಳಕ್ ಬಂದಿವಿ. ಕಷ್ಟ ಬಂದ್ ನಿಂತ ಕಳಿಸಿಯ. ಏನ್ ನಿಮ್ ಪ್ರಾಬ್ಲಮ್? ನಮ್ ಪ್ರಾಬ್ಲಮ್ ಇನ್ನೇನು, ಸಂಘಕ್ ಸೇರ್ಕೊಬಿಟ್ಟು ದುಡ್ಡಿಗೆ ಪ್ರಾಬ್ಲಮ್. ಆಮೇಲೆ ನಮ್ ಜೀವಕ್ಕೆ ಸಲ್ಲಿಸಿಲ್ಲ, ಆಸ್ಪತ್ರೆಗೆಲ್ಲ ತೋರ್ಸ್ಕೊಳಕು ದುಡ್ಡಿಲ್ಲ. ಸಂಘ ಕಟ್ಟು ಅಂದ್ರೆ ಏನ್ ಕಟ್ಟಣ? ಮತ್ತೆ ಸೇರ್ಕೊಬಿಟ್ಟು ಇವಾಗ ಕಟ್ಟಕ್ಕೆ ದುಡ್ಡಿಲ್ಲ ನೋಡ್. ಸಂಘ ಅಯ್ಯ ಉಜ್ಜೀವನ ಸಂಘ ಎಲ್ಲ ಜೋಡಿಸ್ಕೊಂಡ್ಬಿಟ್ಟವ್ರು. ಏನಪ್ಪ ಸಾಲ ಪಾಲ ಕೊಡ್ತಾರೆ ಅಂತ ಜೀವನ. ಆಯ್ತು, ನಮ್ ಯಜಮಾನ್ರು ಡೆತ್ತಾಗೋದ್ರು 4 ತಿಂಗಳಾಗೋಯ್ತು. ನಮ್ ಪರಿಸ್ಥಿತಿ ಹಿಂಗ್ ದೊಡ್ಡದಾಗೋಯ್ತು. ಅಯ್ಯೋ, ಅವಾಗಿಂದ ಅಮೌಂಟ್ ಬರುತ್ತಾ ಇಲ್ವಾ? ಅದ್ರದ್ದು ಇನ್ನ 30,000 ಬರ್ಬೇಕು. ಅದು ಯೂನಿಟಿ ಮೈಕ್ರೋ ಫೈನಾನ್ಸ್ ಅದ್ ಕೊಟ್ಟಿಲ್ಲ ಸಾ. ನಮ್ಗ ಕೇಳಕ್ ಹೋಯ್ತಿದ್ವಿ, ಅದೆಲ್ಲ ಹೊಲ್ಟಾಗವ್ರೆ. ನಿಮ್ ಕೌನ್ಸಿಲರ್ ಯಾರು ಕೇಳ್ಬೇಕಲ್ವಾ? ನಮ್ಗೆ ಹಿಂಗಿದೆ ಪರಿಸ್ಥಿತಿ, ನೀವ್ ಹೆಂಗ್ ಯಾವ ಸಮಯ ಕೌನ್ಸಿಲರ್ ಜನರು ವೋಟ್ ಹಾಕ್ಸ್ಕೊಳಕಿಲ್ವ? ಅವ್ರೆಲ್ಲವಾ ಹಾಕಿಸ್ಕೊತಾರೆ. ಹಾಕಿಸ್ಕೊಂಡ್ರು ಇವಾಗ ಈ ಪರಿಸ್ಥಿತಿ ಹಿಂಗ್ ಬಂದಾಗ ನೀವ್ ಮಾಡ್ಕೊಂತ ಹೇಳಿದ್ರಿ ಅಂತಾರೆ. ಏನ್ ಜನಕ್ಕೆ ಎಷ್ಟು ಪಡೆದಿರಿ ಸಾಲವಾ? ಸಾಲ ಒಂದು 2 ಲಕ್ಷ ಗಂಟೆ ಆಗ್ಬಿಟ್ಟದೆ ಸರ್. ಯಾವಾಗ ತೀರ್ಸ್ಯಾವ? ತೀರ್ಸಕ್ ನಮ್ ಯಜಮಾನ್ರಿ ಇದ್ರಿ ತೀರ್ಸ್ಬಿಡಿವ್ನಿ. ನನ್ಗೂ ಹುಷಾರಿಲ್ದಂಗ ಆಗೋಯ್ತು. ಅವ್ರಿಂದ ಕೆಲ್ಸ ಇಲ್ಲ, ದುಡ್ಡು ಇಲ್ಲ. ಇನ್ನು ಹೋಗ್ತೀರಾ ಕೆಲ್ಸಕ್ಕೆ? ಹೋಗ್ತೀರಾ ಮುಂದೆ? ಹೋಗ್ಬೇಕು, ಸಾಲ ತೀರ್ಸ್ಬೇಕು ಅಂದ್ರೆ ಅದೇ ನಮ್ಗೆ ಇವಾಗ ಹುಷಾರ ಇಲ್ವಲ್ಲ ಸಾ. ಅಮ್ಮನ್ ನೋಡಿದ್ರೆ ಅಮ್ಮನ್ಗೂ ಹುಷಾರಿಲ್ಲ, ಅಲ್ಲ ಅಡ್ಮಿಟ್ ಮಾಡಿದೀವಿ ಜೈದೇವಿ. ನೋಡಿ, ಈಗ ನಾನು ರಾಜ್ಯ ಸರ್ಕಾರಕ್ಕೆ ಏನ್ ಮನವಿ ಮಾಡ್ಕೊಳ್ಳೋದು ಅಂತಂದ್ರೆ, ಸಾಕಷ್ಟು ಬಡ ಮಹಿಳೆಯರು ನೀವೇನ್ ಫ್ರೀ ಕೊಡ್ತಾ ಇದೀರಾ, ಫ್ರೀ ಒಂದ್ ಕಡೆ ಪಕ್ಕಕ್ಕೆ ಇಡೋಣ. ನೀವೇನ್ ಬಸ್ ಫ್ರೀ ಕೊಡ ಅದನ್ನು ಒಂದ್ ಕಡೆ ಪಕ್ಕಕ್ಕೆ ಇಡೋಣ. ಓಕೆ, ಅದರಿಂದನೂ ತುಂಬಾ ಜನರಿಗೆ ಅನುಕೂಲ ಆಗ್ತಾ ಇದೆ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಬಟ್ ಎಷ್ಟೋ ಜನ ಬಡ ಮಹಿಳೆಯರ ಪರಿಸ್ಥಿತಿ ಎಕ್ಕುಟ್ಟು ಹೋಗ್ಬಿಟ್ಟಿದೆ ನೋಡಿ. ಈಗ ಸಾಲ ಮಾಡ್ಕೊಂಡು ಸಾಲ ಸೂಲ ಮಾಡ್ಕೊಂಡು ಅವ್ರು ತೀರ್ಸಕ್ಕಾಗದೆ ಒದ್ದಾಡ್ತಿದ್ದಾರೆ, ರೋಗಗಳಿಂದ ಬಳಲ್ತಾ ಇದಾರೆ. ದಯವಿಟ್ಟು ಇಂಥವ್ರನ್ನ ಗುರುತಿಸಿ ಇಂಥವ್ರ ಸಾಲ ಮನ್ನಾ ಮಾಡಿದ್ರೆ ಅದಕ್ಕೊಂದು ಅರ್ಥ. ಈ ಫ್ರೀ ಕೊಡೋದ್ರಿಂದ ಏನ್ ಬಂತು? ಲಕ್ಷ ಲಕ್ಷ ದುಡ್ಡು ಹೋಯ್ತು ಹೊರ್ತು. ನೋಡಿ ಇಂಥವ್ರ ಪರಿಸ್ಥಿತಿ ನೋಡಿ ಹಿಂಗ ಬಿಡವ. ಆಯ್ತು, ಒತ್ಕೊಂಡು ಎಷ್ಟೊತ್ತು ನಿಲ್ತೈತೆ, ಹೋಗೈತಿ. ನೋಡೋಣ ಬರಪ್ಪ, ಇಲ್ಲಿ ಯಾರೊಬ್ರು ನಮ್ಮ ಪಕ್ಕ ಅಪ್ಪಟ ನಾಟಿಟ್ಟ ಎಲ್ಲರಿದಾರಪ್ಪ, ಮಾತಾಡ್ಸ. ನಮಸ್ಕಾರ ಸರ್, ಏನ್ ನಿಮ್ ಹೆಸರು? ವೆಂಕಟೇಶ್ ಅಂತ. ವೆಂಕಟೇಶ್ ಅವರೇ, ಯಾವಾಗಿಂದ ಈ ಕಸಬು? ಸುಮಾರು ಒಂದು 20 ವರ್ಷದಿಂದ ಮಾಡ್ತಾ ಇದ್ದೇನೆ. 20 ವರ್ಷದಿಂದ ಮಾಡ್ತಾ ಇದೀರಾ? ಎಲ್ಲ ಇಲ್ಲಿ ಏರಿಯಾದವರೆಲ್ಲ ನಿಮ್ಗೆ ಕೊಡ್ತಾರಾ? ಸಣ್ಣ ಪುಟ್ಟ ಆಲ್ಟ್ರೇಷನ್ ಅವು ಇವೆಲ್ಲ ಮಾಡ್ಕೊಂಡು. ಹೌದಾ? ಸೂಪರ್. ಹಂಗಾರೆ ಏನ್ ಸರ್ ಸಮಾಚಾರ? ಎಲ್ಲ ಏರಿಯಾದಲ್ಲೆಲ್ಲ ಆರಾಮ? ಎಲ್ಲ ಆರಾಮ ಸರ್. ಎಲ್ಲ ಅಭಿವೃದ್ಧಿ ಆಗಿದ್ಯಾ? ಎಲ್ಲ ಸುಮಾರು ಮಟ್ಟಿಗೆ ಅಭಿವೃದ್ಧಿ ಆಗಿದೆ. ಡಿ ಕೆ ಶಿವಕುಮಾರ್ ಮಾಡಿಸ್ತವ್ರ ಅಭಿವೃದ್ಧಿ? ಮಾಡಿಸ್ತಾ ಇದ್ದಾರೆ. ಸುಳ್ಳು ಹೇಳ್ಬಾರ್ದು. ನಿಜವಾಗ್ಲು ನೋಡಿ, ಮತ್ತೆ ಯಾವ ಜಾಗದಾಗ ಕುತ್ಕೊಂಡು ನೀವು ಸುಳ್ಳು ಹೇಳ್ಬಾರ್ದು. ನಿಜವಾಗ್ಲು. ಕೌನ್ಸಿಲರ್ ಎಲ್ಲ ಹೆಂಗೆ ಕೆಲಸ ಮಾಡಿಸ್ತಾರ? ಕೌನ್ಸಿಲರ್ ಪರವಾಗಿಲ್ಲ, ಸಣ್ಣ ಪುಟ್ಟ ಇದೇನಾರು ಹೇಳಿದಾಗ ಬಂದು ಮಾಡ್ಕೊಡ್ತಾರೆ. ಹೌದಾ? ಇಲ್ಲಿ ಏನಾದ್ರು ತುಂಬಾ ಮೋರಿ ಸಮಸ್ಯೆ, ಅದೇ ಸ್ವಲ್ಪ ಮೋರಿ ಕಸ ಸಿಕ್ಕಾಪಟ್ಟೆ ಅವಳಿ ಜಾಸ್ತಿ ಸ್ವಲ್ಪ ಪ್ರಾಬ್ಲಮ್ಗಳನ್ನ ಹೇಳಿ, ನೀವ್ ಹೇಳಿದ್ರೆ ಅವ್ರು ಬಗೆಹರಿಸ್ತಾರೆ. ಅದೇ ಸ್ವಲ್ಪ ಅವಾಗ ಅವಾಗ ಹೇಳ್ತಾ ಇದೀವಿ, ಅದು ತಲೆನೇ ಕೆಡ್ಸ್ಕೊಂಡ್ರೆ ಆ ಕಡೆ ಕಸನು ಎತ್ತುತ್ತಾ ಇಲ್ಲ ನೋಡಿ. ಮತ್ತೆ ಆ ಸೊಳ್ಳೆಗಳೆಲ್ಲ ಸಿಕ್ಕಾಪಟ್ಟೆ ಇದಾಗ್ತಾ ಇದೆ. ಹೌದಾ? ಈಗ ನಿಮ್ಮ ಮನೆ ಯಾವ್ದು? ಇದೆ ಸ್ವಾಮಿ. ಇದೇ ಮನೆನಾ? ಯಾರ್ಯಾರು ಎಷ್ಟು ಜನ ಇದ್ರೆ ಮನೆ? ನಾವು 4 ಜನ ಇದ್ದೀವಿ. 4 ಜನ. ನಿಮ್ ಮನೆಗ್ ಬಂದು ಜಾತಿ ಜನಗಣತಿ ವರದಿ ಮಾಡಿದ್ರ? ಸದ್ಯಕ್ಕೆ ಬಂದಿಲ್ಲ. ಬಂದಿಲ್ವಾ? ನೀವು ಎಷ್ಟು ಜನ ಇದೀರಾ? ಯಾವ ಜಾತಿ ಏನಾದ್ರು ಬರ್ಕೊಂಡು ಹೋದ್ರ? ಸುಮಾರು 1 ವರ್ಷದಿಂದ ಏನೋ ಬಂದಿದ್ರು. 1 ವರ್ಷದಿಂದ ಅಲ್ಲ, 1 ವರ್ಷ ಈ ಒಳಗಡೆ ರೀಸೆಂಟ್ ಆಗಿ ಏನು ಬಂದಿಲ್ಲ. ಬಂದಿಲ್ಲ. ಓಕೆ. ಯಾಕಂದ್ರೆ ವರದಿ ಬಿಡುಗಡೆ ಮಾಡ್ತಾರಲ್ಲ, ಮತ್ತೆ ಯಾವ ಲೆಕ್ಕಾಚಾರದಲ್ಲಿ ಬಿಡುಗಡೆ ಮಾಡ್ತಾರ ಅಂತ ಪ್ರಶ್ನೆ. ಈಗ ಎಲ್ಲರಿಗೂ ಕಾಡುತ್ತದು ಪ್ರಶ್ನೆ. ಹೌದೌದು. ಸರಿ. ಮತ್ತೆ ಇನ್ನೇನು ಫ್ರೀ ಎಲ್ಲ ಕಾಳು ಕಡ್ಡಿ ರೇಟ್ ಎಲ್ಲ ಜಾಸ್ತಿ ಹೋಯ್ತಲ್ಲಣ್ಣ? ಏನ್ ಮಾಡ್ತಾರ ಸ್ವಾಮಿ, ಅದ ತಕ್ಕನ ಇಲ್ಲಿ ಫ್ರೀ ಆಗಿ ಕೊಡ್ತಾರೆ, ಅಲ್ಲಿ
ಹಂಗಂತ ರೇಟ್ ಜಾಸ್ತಿ ನಮ್ ಪ್ರೀ ಕಡೆಯವ್ರನ್ನ ಸ್ವಲ್ಪ ಮಾತಾಡ್ಸೋಣ. ನಮಸ್ಕಾರ ಗಣಕ. ಮನೆಗ್ ಬಂದವ್ರಿಗೆ ಬಾಗ್ಲಾಗ್ತಿದ್ದೀರಾ ನೀವು? ಈಗೇನಣ್ಣ ನ್ಯಾಯನ ಇದು? ಮನೆಗ್ ಬಂದ್ ನಿಂತೀನಿ, ನಾನೊಬ್ಬ ಅತಿಥಿ, ನನ್ನೇನಾದ್ರು ಬಂದು ಊಟ ಮಾಡ್ತೀನಿ ಅನ್ನವ. ಏನ್ ನಿಮ್ಮ ಹೆಸರು? ಗೀತಾ. ನಾನಂತೂ ಈ ಮನೆ ಒಳಗ್ ಬರಕ್ಕಾಗಲ್ಲ, ನೀವೊಂಚೂರು ಬನ್ನಿ ಗೀತಾ ಅವ್ರೆ. ಗೀತಾ ಅವ್ರೆ, ಗೀತಾ ಹೇಳಿ ಬಂತ 2,000 ಕಾಸು ಬಂತು. ಫ್ರೀ ಖುಷಿ ನೋಡವ. ಕನಕಪುರದ ಗೀತಂಗೆ ಫ್ರೀ ಆಗಿ ಮೆಳೆಕೋಟೆ ಗೀತಾ ಅವರಿಗೆ ಕಾಸು ಬಂದೈತಪ್ಪ, ನೋ ಟೆನ್ಷನ್. ಮತ್ತೆ ಈ ಮನೆನ ಇದೇನಾ ನಿಮ್ದು? ಮನೆ ಸ್ವಂತ ಮನೆನಾ? ಸ್ವಂತ. ಹಕ್ಕುಪತ್ರ ಇದೆಯಾ ಮನೆಗೆ? ನಮ್ಮ ಮಾವರ ಹಕ್ಕುಪತ್ರ ಹೆಸರಲ್ಲಿ ಇದೆಯಾ ಇಲ್ವೋ? ನಮ್ಮ ಹೆಸರಲ್ಲಿ ಇಲ್ಲ, ನಮ್ಮ ಮಾವರ ಹೆಸರಲ್ಲಿದೆ. ಮಾವರ ಹೆಸರಲ್ಲಿದೆ. ಏನ್ ನಿಮ್ ಏರಿಯಾದಲ್ಲಿ ಪ್ರಾಬ್ಲಮ್? ಪ್ರಾಬ್ಲಮ್ ಅಂದ್ರೆ ಎಲ್ಲಾ ಪ್ರಾಬ್ಲಮ್ ಎಲ್ಲಾ ಪ್ರಾಬ್ಲಮ್ ಎಲ್ಲ ಪಟ 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 ಅಂತ ಹಿಂಗ್ ಉದುರಿಸ್ಬೇಕು ಪ್ರಾಬ್ಲಮ್ಗಳನ್ನ. ನೀವ್ ಅಲ್ಲಿ ಹೇಳ್ತು ಅಂತಂದ್ರೆ ಪ್ರಾಬ್ಲಮ್ ಕ್ಲಿಯರ್ ಆಯ್ತದೆ. ಯಾಕಂದ್ರೆ ಕನಕಪುರಕ್ಕೆ ಯಾರು ಹಿಂಗ್ ಮೈಕ್ ಹಿಡ್ಕೊಂಡ್ ಬಂದಿದ್ರ? ಯಾರು ಇಲ್ಲ ಸರ್. ಇಲ್ಲ ಅಲ್ವೇ, ನಾವೇ ಬರೋದು ಕಣಂತೆ. ಏನ್ ನಿಮ್ ಪ್ರಾಬ್ಲಮ್ ಅನ್ಕೊಂಡು ಲೋ ನಂಗೆ 2 ಬೈಸ್ ಬೇಕು ತಗೋಬ ನಂಗೊಂದ. ಹೇಳಕ ಏನ್ ಕಷ್ಟ ಕೇಳಕ್ ಬಂದಿದ್ ಕಡೆ ಹೇಳಕ ಕೈ ಮುಗಿತೀನಿ ಹೇಳಕ. ಅಯ್ಯೋ ನೀರಿಂದು ಪ್ರಾಬ್ಲಮ್ ನಮ್ಗೆ. ನೀರ್ಗಳು ಬರಲ್ಲ ಸರಿಯಾಗಿ. ಏನ್ ಸರ್ ಏನಿರ್ಬೋದು ಹೇಳಿ ನೋಡೋಣ. ಇದು ಸರ್ ನಮ್ಗೆ ಪ್ರಾಬ್ಲಮ್ ಆಗದೆ. ಏನ್ ಪ್ರಾಬ್ಲಮ್ ಅಕ್ಕ? ಸಂಘ ಕಟ್ಟಕ್ ಆಯ್ತಾ ಇಲ್ಲ. ಬಂತು ನೋಡಿ ಇವಾಗ ಸಂಘದ ಪ್ರಾಬ್ಲಮ್. ಎಷ್ಟ್ ಸಲ ಮಾಡಿದೀರಾ? 3 ಸಂಘದಲ್ಲಿ ಮಾಡಿದೀವಿ. 3 ಸಂಘದಲ್ಲಿ ಎಷ್ಟು ಮಾಡಿದೀರಾ ಟೋಟಲ್? 1 ಲಕ್ಷ. 3ರಿಂದ 1 ಲಕ್ಷನಾ? ಒಂದೊಂದ್ರಲ್ಲಿ 1 ಲಕ್ಷನಾ? ಇಲ್ಲ, 3ರಿಂದ 1 ಲಕ್ಷ. ನೋಡಿ ನಿಮ್ ಹೆಸರೇನಂದ್ರೆ? ಮಾಲಮ್ಮ. ಮಾಲಮ್ಮ. ಇದೇ ಊರಾ? ಮೆಳೆಕೋಟೆ. ಮೆಳೆಕೋಟೆ ಮಾಲಮ್ಮ. 3 ಸಂಘದಲ್ಲಿ ಬರೀ 1 ಲಕ್ಷ. 1 ಲಕ್ಷ ಅದು ಇವ್ರಿಗೆ ಜಾಸ್ತಿ. ಸರ್ ಕೆಲ್ಸನೇ ಇಲ್ಲ, ಏನಿಲ್ಲ. ನಮ್ಗೂ ತೊಂದ್ರೆ ಆಗದೆ, ಹುಟ್ಟಿನ ಊಟಕ್ಕೂ ತೊಂದ್ರೆ. ಅದಕ್ಕೇನೆ ಇವಾಗ ನಮ್ ಕೈಲಿ ಆಯ್ತಾ ಇಲ್ಲ. ಈ ತರ ನೀವೀಗ 2,000 ಫ್ರೀ ಕೊಡ್ತಾ ಇದೀರಿ ಸಿದ್ದರಾಮಯ್ಯನವರೇ. ಡಿ.ಕೆ. ಶಿವಕುಮಾರ್ ಅವರೇ, ಇದು ನಿಮ್ಮ ಕ್ಷೇತ್ರ, ನಿಮ್ಮ ಕ್ಷೇತ್ರದ ಜನರ ಪರಿಸ್ಥಿತಿ ಇದು ನೋಡಿ. 3 ಸಂಘದಲ್ಲಿ 1 ಲಕ್ಷ ಸಾಲ. ಆ 1 ಲಕ್ಷ ಪಾಪ ಅವ್ರಿಗೆ ತೀರ್ಸಕ್ ಆಗ್ತಾ ಇಲ್ಲ. ನೀವು ಅದೇ ದುಡ್ಡ ಇಂಥವ್ರಿಗಾರು ಕೊಟ್ಟು ಮನ್ನಾ ಮಾಡ್ತೀರ. ಅತ್ಲೆಗೆ ಯಾರ್ಯಾರು ಸಾಲ ಐತೆ ಅಂತ ನೆಮ್ಮದಿಯಾಗಿ ಹೆಂಗ ಬದುಕ ಬಿಡ್ತಾವ. ಅಶ್ವಥ್ ಅಂತ. ಅಶ್ವಥ್ ಅವರೇ, ನಿಜ ಹೇಳಿ, ಪ್ರಾಬ್ಲಮ್ ಏನಿದೆ ಇಲ್ಲಿ? ಪ್ರಾಬ್ಲಮ್ ಏನಿಲ್ಲ, ಮನೆಗಳು ನಿಂತಿದ. ಮನೆಗಳು ಮಾರುತಿ ಅಣ್ಣ ಅವರು ಸ್ವಲ್ಪ ಬಂದು ನಗರಸಭೆ ವಸತಿ ಇಲ್ಲಿ ವಾಸ್ತುದರು 13ನೇ ವಾರ್ಡಲ್ಲಿ ವಾಸ್ತುದರು. ಈಗ ಅವ್ರು ಬಂದು ಮನೆಗಳನ್ನೆಲ್ಲ ಈಗ ಮಾರುತಿ ಅಣ್ಣ ಮಾಡೋದಾದ್ರೆ ಅಂತ ಯಾಕೆ ಗೆಲ್ಲಿಸ್ಬೇಕು ನಾವು? ಸರ್ ಕೌನ್ಸಿಲರ್ ಏನು ಮೋಸ ಇಲ್ಲ, ಬಟ್ ಅವ್ರು ಮಾಡ್ತಾವ್ರೆ ಅನ್ನೋದಕ್ಕೆ ನಾವು ಅಲ್ಲಿ ಮೇಗಡೆ ಅಧಿಕಾರಿಗಳು ಬಿಟ್ರೆ ಅಲ್ವಾ ಕೌನ್ಸಿಲರ್ಗಳು ಮಾಡೋದು. ಕೌನ್ಸಿಲರ್ಗಳ ಮೇಲೆ ಹೇಳಿದ್ರೆ ಅಧಿಕಾರಿ ಅಂದ್ರೆ ಯಾರು? ಡಿ.ಕೆ. ಶಿವಕುಮಾರ್ ಆಗ್ಲಿ. ಅವ್ರು ಬಿಡ್ತಾರಲ್ವಾ? ಯಾರು? ಡಿ.ಕೆ. ಶಿವಕುಮಾರ್ ಸರ್ ಅವ್ರು ಬಿಡ್ತಾರೆ, ಇಲ್ಲಿ ಮಧ್ಯಂತರದವ್ರು ಬಿಡೋದಲ್ಲ. ಅದೇ ಹೇಳ್ತಾರಲ್ವಾ, ಈ ಸೆಂಟ್ರಲ್ ಕಡ್ಡಿ ಎಲ್ಲಾಡ್ಸವ್ರೆ ಜಾಸ್ತಿ ಆಗೋಗ್ಬಿಟ್ಟ. ಸಾಹೇಬ್ರ ಮೇಲೆ ಯಾಕೆ ಸುಳ್ಳು ಹೇಳ್ಬೇಕು? ನೀವ್ ಹೇಳಿ ನನಗೆ ನಿಜ ಹೇಳಿ. 3 ತಿಂಗಳು ಏನೋ 1 ವರ್ಷ ಬೇಕಾ ಮುಗ್ಸಕ್ಕೆ? ಸರ್ ಮಾಡಿದ್ರೆ 2 ಮಂತ್ ಕ್ಲಿಯರ್ ಆಗುತ್ತೆ ಗುರು. ಕರೆಕ್ಟ್ ಆಗಿ ಮಾಡಿದ್ರೆ ಸತ್ಯ ಹೇಳು. 2 ಮಂತ್ ಕ್ಲಿಯರ್ ಆಗುತ್ತೆ. ಬೇಡ ಗುರು, 3 ತಿಂಗಳಲ್ಲಿ ಮುಗ್ಸಕ್ಕಾಗಲ್ವಾ? ಆಗುತ್ತೆ. ಅವ್ರಿಗಿರೋ ಕೆಪಾಸಿಟಿಗೆ. ಹೌದು ಆಗುತ್ತೆ. ಅಷ್ಟೇ ತಿಳ್ಕೊಳ್ಳಿ ಎಲ್ರು. ಅವ್ರ ಏನ್ ಗೊತ್ತಾ, ನಮ್ಮನ್ನ ಹಾಳು ಮಾಡ್ತಾರ. ನಮ್ ಸಾಮಾನ್ಯ ಜನರು ಇಲ್ಲಿ ಬೀದಿ ಬಿಕಾರಿಗಳಾಗಬೇಕಷ್ಟೇ. ಅವ್ರವ್ರ ಮಕ್ಕಳು ನಾವಿಲ್ಲಿ ಅಭಿಮಾನ ಅನ್ಕೊ ಹೋಯ್ತೀವಲ್ಲ, ಇಲ್ಲೇ ಅಭಿವೃದ್ಧಿ ಆಗ್ತಾ ಇಲ್ಲ. ಪ್ರಶ್ನೆ ಮಾಡ್ಬೇಕು. ಇಲ್ಲಿ ಬಂದು ಮನೆ ಕಟ್ಟಕ್ ಬಂದು 3 ವರ್ಷ ಆಯ್ತು. 3 ವರ್ಷದಿಂದ ಕೆಲವು ಜನ, ಎಷ್ಟೋ ಜನ ಮನೆ ಬಾಡಿಗೆಲಿದ್ದಾರೆ. ಸ್ವಂತ ಜಾಗ ಬಿಟ್ಟು ಬಾಡಿಗೆ ಕಟ್ಕೊಂಡಿದ್ದಾರೆ. ಸಾಹೇಬ್ರು ಮನ್ಸು ಮಾಡಿದ್ರೆ ಅವ್ರಿಗೆ ಲೆಕ್ಕ ಇಲ್ಲ. ಅದು ಸಾಹೇಬ್ರು ಅಂತ ಯಾವುದೇ ವ್ಯಕ್ತಿ ಅಧಿಕಾರದಲ್ಲಿರಲಿ, ನಾಟ್ ಓನ್ಲಿ ಡಿ.ಕೆ. ಶಿವಕುಮಾರ್, ಬಿಜೆಪಿ ಆರ್ ಕಾಂಗ್ರೆಸ್ ಆರ್ JDS, ಯಾವುದೇ ನಾಯಕ ಮನ್ಸು ಮಾಡಿದ್ರೆ ಅದು ಕ್ಷಣ ಮಾತ್ರದ ಕೆಲಸ ಕಂಡ್ರೆ ಬಿಡ್ರಿ.